ಈ ಮುಖ್ಯಮಂತ್ರಿ ರೇಸ್ನಲ್ಲಿ ಕೇವಲ 2-3 ಹೆಸರುಗಳು ಮಾತ್ರ ಅಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿಂದಾಗೆ ಅನೇಕರ ಹೆಸರುಗಳು ಪ್ರಸ್ತಾಪ ಆಗ್ತಲೇ ಇರುತ್ತೆ. ಈಗ ದಲಿತ ಮುಖ್ಯಮಂತ್ರಿ ಅನ್ನೋ ವಿಚಾರದಲ್ಲೇ ತೆಗೆದುಕೊಳ್ಳಿ, ಕೇವಲ ಪರಮೇಶ್ವರ್ ಅವರ ಹೆಸರು ಮಾತ್ರ ಪ್ರಸ್ತಾಪ ಆಗ್ತಿದೆಯಾ? ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಬಹಳ ಹಿಂದೆನೇ ಇತ್ತು, ಅವ್ರು ಆಗಬೇಕಿತ್ತು ಕೂಡ ಅಂತ ವಾದ ಮಾಡುವವರು ಇವತ್ತಿಗೂ ಇದ್ದಾರೆ. ಈಗಲೂ ಅವ್ರಿಗೆ ಅವಕಾಶ ಇದೆ, ಈಗಲಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ವಾದ ಮಂಡಿಸುವವರು ಕೂಡ ಇದ್ದಾರೆ. ಸದ್ಯಕ್ಕೆ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೇ ದಲಿತ ಕೋಟಾದ ಅಡಿಯಲ್ಲಿ ಮುಖ್ಯಮಂತ್ರಿ ಆಗುವ ಅರ್ಹತೆಯನ್ನು ಉಳ್ಳವರು. ಹಾಗೆ ಈಗಷ್ಟೇ ಗಮನಿಸಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಸೋತ್ರು ಅನ್ನೋ ಕಾರಣಕ್ಕೆ KPCC ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲೂ ಕೂಡ ಅವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಕೈ ತಪ್ಪಿತು ಅಂತ ಹೇಳಿ ಅವರೇನೇ ಬೇಸರಿಸ್ಕೊಂಡಿರೋ ಉದಾಹರಣೆಗಳಿದೆ. ನಾನು ಆ ದಿನ ಏನಾದರೂ ಗೆದ್ದುಬಿಟ್ಟಿದ್ರೆ ಚುನಾವಣೆಯಲ್ಲಿ ಕತೆ ಬೇರೆ ಇರ್ತಿತ್ತು ಅನ್ನೋ ಅರ್ಥದ ಮಾತುಗಳನ್ನು ಆಡ್ಬಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹೀಗಾಗಿ ದಲಿತ ಕೋಟಾದ ಅಡಿಯಲ್ಲಿ ಈಗಲಾದರೂ ಅವರನ್ನು ಮುಖ್ಯಮಂತ್ರಿ ಮಾಡಿ ಅನ್ನೋ ಕೂಗು ಆಗಿಂದಾಗೆ ಕೇಳೋಕೆ ಸಿಗ್ತಿರುತ್ತೆ. ಇವತ್ತು ಕೂಡ ಅದೇ ವಾದ. ಸದ್ಯಕ್ಕೆ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದರ ನಡುವೆ ಅಚ್ಚರಿ ಅನಿಸಿದ್ರೂ ಕೂಡ ಈ ಹೆಸರು ಪ್ರಸ್ತಾಪ ಆಗ್ತಾ ಇದೆ. IT-BT ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಆಗು ಹೋಗುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. AICC ಅಧ್ಯಕ್ಷರಾಗಿದ್ದಾರೆ. ಅವ್ರಿಗಂತೂ ಅವಕಾಶ ತಪ್ಪಿತು, ಅವ್ರನ್ನ ವಾಪಸ್ ರಾಜ್ಯಕ್ಕೆ ಕಳಿಸುವಂತಹ ಪ್ರಯತ್ನವನ್ನು ಸದ್ಯಕ್ಕೆ ಕಾಂಗ್ರೆಸ್ ಮಾಡುತ್ತಾ ಇಲ್ವಾ ಗೊತ್ತಿಲ್ಲ. ಹೀಗಾಗಿ ತಮಗೆ ಅವಕಾಶ ಸಿಗದೆ ಹೋದರೆ ತಮ್ಮ ಪುತ್ರನನ್ನು ಕನ್ಸಿಡರ್ ಮಾಡಿ ಅನ್ನೋದೊಂದು ಚಿಕ್ಕ ಆಸೆಯನ್ನು ಪರೋಕ್ಷವಾಗಿ ಖರ್ಗೆ ಅವರೇ ಮುಂದಿಟ್ಟಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ನೇರವಾಗಿ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ಆದರೆ ಈ ರಾಜಕೀಯ ಕುರ್ಚಿಯಾಟದ ನಡುವೆ ಪ್ರಿಯಾಂಕ್ ಖರ್ಗೆ ಅವರನ್ನು ಅಟ್ಲೀಸ್ಟ್ DCM ಮಾಡಿ ದಲಿತ ಕೋಟಾದ ಅಡಿಯಲ್ಲೇ ಅನ್ನೋ ಕೂಗು ಕೂಡ ಕೇಳೋಕೆ ಸಿಗ್ತಾ ಇದೆ. IT-BT ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ದಲಿತ ಕೋಟಾದ ಅಡಿಯಲ್ಲಿ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಚಿಕ್ಕ ಚರ್ಚೆ ಕೂಡ ನಡೀತಾ ಇದೆ. ನಾನು ಈ ಬಾರಿ ಮುಖ್ಯಮಂತ್ರಿ ರೇಸ್ನ ಸ್ಪರ್ಧಿಯೇ ಅಲ್ಲ ಅಂತ ಹೇಳಿದ್ರು ಕೂಡ KPCC ಅಧ್ಯಕ್ಷ ಗಿರಿ ಮೇಲೆ ಬೇಕಾದರೆ ಪ್ರಯತ್ನ ಮಾಡುವ ಅಂತ ಹೇಳಿರುವ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಈಗ 2028ಕ್ಕೆ ನಮ್ದೇನಿದ್ರು ಮಾತುಕತೆ, ಆಗೇನಿದ್ರು CM ವಿಚಾರದ ಚರ್ಚೆ ಅಂತ ಹೇಳುವ ಸತೀಶ್ ಜಾರಕಿಹೊಳಿ ಅವರು CM ರೇಸ್ನಲ್ಲಿ ತಾನೂ ಕೂಡ ಇದ್ದೇನೆ ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಪದೇ ಪದೇ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಇರೋವರೆಗೂ ಸತೀಶ್ ಜಾರಕಿಹೊಳಿ ಅವರು ಆ ಪೋಸ್ಟನ್ನು ಕ್ಲೈಮ್ ಮಾಡೋದಿಲ್ಲ ಅನ್ನೋದು ಕೂಡ ಅವರ ಮಾತುಗಳಲ್ಲೇ ಬಹಳ ಸ್ಪಷ್ಟವಾಗಿದೆ. ಆದರೆ ದಲಿತ ಕೋಟ, ಹಿಂದುಳಿದ ವರ್ಗಗಳ ಕೋಟಾದ ಅಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಕೂಡ ಮುಖ್ಯಮಂತ್ರಿ ಮಾಡಬಹುದು ಅನ್ನೋ ಆಪ್ಷನ್ ಕಾಂಗ್ರೆಸ್ನ ಹೈಕಮಾಂಡ್ನ ಮುಂದಿದೆ. ಹಾಗೆ ಹಿರಿತನದ ಆಧಾರದ ಮೇಲೆ, ಅನುಭವದ ಆಧಾರದ ಮೇಲೆ, ಹಾಗೆ ಇದೇ ದಲಿತ ಕೋಟಾದ ಅಡಿಯಲ್ಲಿ ಆಹಾರ ಸಚಿವರಾದ KH ಮುನಿಯಪ್ಪ ಅವರ ಹೆಸರು ಕೂಡ ಆಯ್ಕೆಯ ಪಟ್ಟಿಯಲ್ಲಿದೆ. ಕನ್ಸಿಡರ್ ಮಾಡುತ್ತಾ ಬಿಡುತ್ತಾ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ಇದೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳ ಆಪ್ತರೂ ಆಗಿರುವ HC ಮಹದೇವಪ್ಪನವರ ಹೆಸರು ಕೂಡ ದಲಿತ ಕೋಟಾದ ಅಡಿಯಲ್ಲಿ ಕನ್ಸಿಡರ್ ಮಾಡಬಹುದಾದ ಪರಿಸ್ಥಿತಿಯಲ್ಲಿದೆ. ಇನ್ನು ಕೇವಲ ದಲಿತ ಸಮುದಾಯದಲ್ಲಿ ಮಾತ್ರ ಮುಖ್ಯಮಂತ್ರಿಗಳ ಹೆಸರುಗಳು ಲಿಸ್ಟ್ನಲ್ಲಿರೋದು ಅಂತಂದರೆ ಖಡಾಖಂಡಿತವಾಗಿಯೂ ಇಲ್ಲ. ಪೆನ್ನು ಪೇಪರ್ ಕೊಡಿ, ಒಕ್ಕಲಿಗರಿಗೆ ಒಂದು ಅವಕಾಶ ಬೇಕು, ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಲಿಕ್ಕೆ ಇದೀಗ ಅವಕಾಶ ಬಂದಿದೆ ಅಂತ ಕೇಳಿದ DCM DK ಶಿವಕುಮಾರ್ ಅವರು ಒಕ್ಕಲಿಗರಿಗೂ ಕೂಡ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಮತ್ತೊಮ್ಮೆ ಕಾಂಗ್ರೆಸ್ ಮಾಡಿಕೊಡ್ಬೇಕು ಅನ್ನೋ ವಾದವನ್ನು ಮಂಡಿಸ್ತಾ ಇರುವ DK ಶಿವಕುಮಾರ್ ಅವರು, ನಿಮಗೆ ಗೊತ್ತಿರೋ ಹಾಗೆ ಹಾಲಿ ಉಪಮುಖ್ಯಮಂತ್ರಿಗಳು, ಇವರ ಹೆಸರು ಸಹಜವಾಗಿ ಈ ಮುಖ್ಯಮಂತ್ರಿಗಳ ರೇಸ್ನಲ್ಲಿರುವ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಇನ್ನು ಲಿಂಗಾಯತ ಸಮುದಾಯ ಒಂದು ಕಾಲದಲ್ಲಿ ಆದ ಅಪಮಾನದಿಂದಾಗಿ ಕಾಂಗ್ರೆಸ್ನಿಂದ ದೂರ ಸರಿದಿದ್ದ ಸಮುದಾಯವನ್ನು ಹಾಗೂ ಹೀಗೂ ಮಾಡಿ ತಕ್ಕ ಮಟ್ಟಿಗೆ ಮ್ಯಾನೇಜ್ ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರು ಅನ್ನೋ ವಾದ, ಚರ್ಚೆ ಇದೆ. ಆದರೆ ಹೀಗೆ ಮುನಿಸಿಕೊಂಡು ದೂರ ಆಗಿದ್ದ ಲಿಂಗಾಯತ ಸಮುದಾಯವನ್ನು ಪೂರ್ಣ ಪ್ರಮಾಣದಲ್ಲಿ ವಾಪಸ್ ತರಬೇಕು ಅಂತಂದರೆ ಲಿಂಗಾಯತರಿಗೆ ಮುಖ್ಯಮಂತ್ರಿಯಾಗಿ ಕೂರಿಸುವ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಬೇಕು ಅನ್ನೋ ಚರ್ಚೆ, ವಾದ ಕೂಡ ಇದೆ. ಲಿಂಗಾಯತ ಕೋಟಾದ ಅಡಿಯಲ್ಲಿ MB ಪಾಟೀಲ್ರ ಹೆಸರಿದೆ, ಸದ್ಯಕ್ಕೆ ಕೈಗಾರಿಕಾ ಸಚಿವರು. ಹಾಗೆ ಈಶ್ವರ್ ಖಂಡ್ರೆ ಅವರ ಹೆಸರಿದೆ, ಅರಣ್ಯ ಖಾತೆಯ ಸಚಿವರು. ಹಾಗೆ ರಾಜ್ಯಕ್ಕೆ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿಯನ್ನಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಯಾಕೆ ಮಾಡಬಾರ್ದು? ಲಿಂಗಾಯತ ಸಮುದಾಯದ ಬಲ ಬೆಂಬಲ, ಅದರ ಜೊತೆಯಲ್ಲಿ ಮಹಿಳಾ ಕೋಟ, ಇದೆರಡನ್ನು ಪರಿಗಣಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರನ್ನು ಕೂಡ ಟೇಬಲ್ ಮೇಲೆ ತರುವ ಪ್ರಯತ್ನಗಳು ದೊಡ್ಡ ಪ್ರಮಾಣದಲ್ಲೇ ಹೋದರೂ ಕೂಡ ಚರ್ಚೆಯ ಭಾಗವಾಗಿ ಆಗ್ತಾ ಇದೆ. ಇನ್ನು ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ ಅವರ ಹೆಸರು,
ಹಾಗೆ ಅಥಣಿ ಶಾಸಕರು ಬಿಜೆಪಿಯಲ್ಲೆದ್ದು ವಾಪಸ್ಸು ಕಾಂಗ್ರೆಸ್ಸಿಗೆ ಬಂದಿರುವವರಾದರೂ ಕೂಡ ಸಾಮರ್ಥ್ಯ, ಸಮುದಾಯದ ಬಲ, ಹೀಗಾಗಿ ಲಕ್ಷ್ಮಣ್ ಸವದಿಯವರ ಹೆಸರು ಕೂಡ ಈ ಪಟ್ಟಿಯಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಮುಖ್ಯಮಂತ್ರಿ ಆಗಬಲ್ಲರು ಅನ್ನೋ ಪಟ್ಟಿಯಲ್ಲಿ ಕೇಳೋಕೆ ಸಿಗ್ತಾ ಇದೆ. ಇನ್ನು ಇದೆಲ್ಲದರ ಜೊತೆಯಲ್ಲೇ ಮುಸಲ್ಮಾನರ ಓಟ್ನಿಂದಾಗಿಯೇ ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಕಮಾಲ್ ಮಾಡಿಬಿಡ್ತು ಹೇಳಿದ್ಯಾರು? ಸಚಿವರಾದ ಜಮೀರ್ ಅಹಮದ್ ಖಾನ್. ಹಾಗೆ ಮುಸಲ್ಮಾನರ ಓಟ್ನಿಂದಾಗಿಯೇ ಕಾಂಗ್ರೆಸ್ಗೆ ಇಷ್ಟು ಪ್ರಮಾಣದಲ್ಲಿ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಹಾಗೆ ವೋಟ್ ಪರ್ಸೆಂಟೇಜನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಆಗಾಗ ಕಾಂಗ್ರೆಸ್ನ ಅನೇಕ ನಾಯಕರು ಏನು ವಾದವನ್ನು ಮಂಡಿಸ್ತಾರೆ, ಅದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಬರೋ ವಾದ ಏನು? ನೀವು ಹೆಸರಿಗಷ್ಟೇ ಹೇಳ್ತೀರಿ ಮುಸಲ್ಮಾನರಿಗೆ ಪ್ರಾತಿನಿಧ್ಯ, ಅವರಿಗೆ ಸ್ಥಾನಮಾನ ಇತ್ಯಾದಿ. ಆದರೆ ಕಾಂಗ್ರೆಸ್ನಲ್ಲಿ ಮುಸಲ್ಮಾನರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೀರಿ, ಆದರೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ಲ. ನಿಜವಾಗ್ಲೂ ಮುಸಲ್ಮಾನರ ಸ್ಥಾನಮಾನದ ಬಗ್ಗೆ ಕಾಳಜಿ ಇದ್ದರೆ ಒಬ್ಬ ಮುಸಲ್ಮಾನನನ್ನು ಮುಖ್ಯಮಂತ್ರಿ ಮಾಡಿ ಅನ್ನೋ ವಾದ ಕೂಡ ಇದೆ. ಸಹಜವಾಗಿ ಅನೇಕರು ಹಿರಿಯರು, ಅನುಭವಸ್ಥರು ಕಾಂಗ್ರೆಸ್ನಲ್ಲಿ ಮುಸಲ್ಮಾನ ಸಮುದಾಯದವರಿದ್ದರೂ ಕೂಡ ಈಗ ರೇಸ್ನಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಅವರ, ಹಾಗೆ ಲೈಮ್ಲೈಟ್ನಲ್ಲಿದ್ದಾರೆ, ಹೈಲೈಟ್ನಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಮುಸಲ್ಮಾನ್ ಕೋಟಾದ ಅಡಿಯಲ್ಲಿ ಕೇಳೋಕೆ ಸಿಗ್ತಾ ಇರುತ್ತೆ. ತನ್ವೀರ್ ಸೇಠ್ ಅವರು ಮಾಜಿ ಸಚಿವರು, ಮುಸಲ್ಮಾನ ಕೋಟಾದ ಅಡಿಯಲ್ಲಿ ಇವರನ್ನ ಕೂಡ ಕನ್ಸಿಡರ್ ಮಾಡಬಹುದಾದ ಸಾಧ್ಯತೆಗಳಿದೆ. ಆದರೆ ನಾನು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಇರೋ ಕಾಂಪಿಟೇಷನ್ ನೇರವಾಗಿ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಆಗಿರೋದ್ರಿಂದ ಹೈಕಮಾಂಡ್ ಈ ಎರಡು ಹೆಸರನ್ನು ಬಿಟ್ಟು ಮೂರನೇ ಹೆಸರನ್ನು ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿ ಇದೆಯಾ? ಅದಕ್ಕೆ ಬಹುಶಃ ಕಾಂಗ್ರೆಸ್ನ ಹೈಕಮಾಂಡೇ ಉತ್ತರವನ್ನು ನೀಡಬೇಕು. ಇದೆಲ್ಲದರ ಜೊತೆ ಈ ಮುಖ್ಯಮಂತ್ರಿ ರೇಸ್ನಲ್ಲಿ ಕೇವಲ 2-3 ಹೆಸರುಗಳು ಮಾತ್ರ ಅಲ್ಲ, ಕಾಂಗ್ರೆಸ್ ಪಾಳ್ಯದಲ್ಲಿ ಆಗಿಂದಾಗೆ ಅನೇಕರ ಹೆಸರುಗಳು ಪ್ರಸ್ತಾಪ ಆಗ್ತಲೇ ಇರುತ್ತೆ. ಈಗ ದಲಿತ ಮುಖ್ಯಮಂತ್ರಿ ಅನ್ನೋ ವಿಚಾರದಲ್ಲೇ ತೆಗೆದುಕೊಳ್ಳಿ, ಕೇವಲ ಪರಮೇಶ್ವರ್ ಅವರ ಹೆಸರು ಮಾತ್ರ ಪ್ರಸ್ತಾಪ ಆಗ್ತಿದೆಯಾ? ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಬಹಳ ಹಿಂದೆನೇ ಇತ್ತು, ಅವ್ರು ಆಗಬೇಕಿತ್ತು ಕೂಡ ಅಂತ ವಾದ ಮಾಡುವವರು ಇವತ್ತಿಗೂ ಇದ್ದಾರೆ. ಈಗಲೂ ಅವ್ರಿಗೆ ಅವಕಾಶ ಇದೆ, ಈಗಲಾದರೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ವಾದ ಮಂಡಿಸುವವರು ಕೂಡ ಇದ್ದಾರೆ. ಸದ್ಯಕ್ಕೆ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೇ ದಲಿತ ಕೋಟಾದ ಅಡಿಯಲ್ಲಿ ಮುಖ್ಯಮಂತ್ರಿ ಆಗುವ ಅರ್ಹತೆಯನ್ನು ಉಳ್ಳವರು. ಹಾಗೆ ಈಗಷ್ಟೇ ಗಮನಿಸಿದಂತೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಅವ್ರ ಕ್ಷೇತ್ರದಲ್ಲಿ ಸೋತ್ರು ಅನ್ನೋ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲೂ ಕೂಡ ಅವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಕೈತಪ್ತು ಅಂತ ಹೇಳಿ ಅವರೇನೇ ಬೇಸರಿಸ್ಕೊಂಡಿರೋ ಉದಾಹರಣೆಗಳಿದೆ. ನಾನು ಆ ದಿನ ಏನಾದರೂ ಗೆದ್ದುಬಿಟ್ಟಿದ್ರೆ ಚುನಾವಣೆಯಲ್ಲಿ ಕತೆ ಬೇರೆ ಇರ್ತಿತ್ತು ಅನ್ನೋ ಅರ್ಥದ ಮಾತುಗಳನ್ನು ಆಡ್ಬಿಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹೀಗಾಗಿ ದಲಿತ ಕೋಟಾದ ಅಡಿಯಲ್ಲಿ ಈಗಲಾದರೂ ಅವರನ್ನು ಮುಖ್ಯಮಂತ್ರಿ ಮಾಡಿ ಅನ್ನೋ ಕೂಗು ಆಗಿಂದಾಗೆ ಕೇಳೋಕೆ ಸಿಗ್ತಿರುತ್ತೆ. ಇವತ್ತು ಕೂಡ ಅದೇ ವಾದ. ಸದ್ಯಕ್ಕೆ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇದರ ನಡುವೆ ಅಚ್ಚರಿ ಅನಿಸಿದ್ರೂ ಕೂಡ ಈ ಹೆಸರು ಪ್ರಸ್ತಾಪ ಆಗ್ತಾ ಇದೆ. IT-BT ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಆಗು ಹೋಗುಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ. ಅವ್ರಿಗಂತೂ ಅವಕಾಶ ತಪ್ಪು, ಅವರನ್ನು ವಾಪಸ್ ರಾಜ್ಯಕ್ಕೆ ಕಳಿಸುವಂತಹ ಪ್ರಯತ್ನವನ್ನು ಸದ್ಯಕ್ಕೆ ಕಾಂಗ್ರೆಸ್ ಮಾಡುತ್ತಾ ಇಲ್ಲವಾ ಗೊತ್ತಿಲ್ಲ. ಹೀಗಾಗಿ ತಮಗೆ ಅವಕಾಶ ಸಿಗದೆ ಹೋದರೆ ತಮ್ಮ ಪುತ್ರನನ್ನು ಕನ್ಸಿಡರ್ ಮಾಡಿ ಅನ್ನೋದೊಂದು ಚಿಕ್ಕ ಆಸೆಯನ್ನು ಪರೋಕ್ಷವಾಗಿ ಖರ್ಗೆ ಅವರೇ ಮುಂದಿಟ್ಟಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ನೇರವಾಗಿ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ, ಆದರೆ ಈ ರಾಜಕೀಯ ಕುರ್ಚಿಯಾಟದ ನಡುವೆ ಪ್ರಿಯಾಂಕ್ ಖರ್ಗೆ ಅವರನ್ನು ಅಟ್ಲೀಸ್ಟ್ DCM ಮಾಡಿ ದಲಿತ ಕೋಟಾದ ಅಡಿಯಲ್ಲೇ ಅನ್ನೋ ಕೂಗು ಕೂಡ ಕೇಳೋಕೆ ಸಿಗ್ತಾ ಇದೆ. IT-BT ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ದಲಿತ ಕೋಟಾದ ಅಡಿಯಲ್ಲಿ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ಚಿಕ್ಕ ಚರ್ಚೆ ಕೂಡ ನಡೀತಾ ಇದೆ. ನಾನು ಈ ಬಾರಿ ಮುಖ್ಯಮಂತ್ರಿ ರೇಸ್ನ ಸ್ಪರ್ಧಿಯೇ ಅಲ್ಲ ಅಂತ ಹೇಳಿದ್ರು ಕೂಡ KPCC ಅಧ್ಯಕ್ಷ ಗಿರಿ ಮೇಲೆ ಬೇಕಾದರೆ ಪ್ರಯತ್ನ ಮಾಡುವ ಅಂತ ಹೇಳಿರುವ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಈಗ 2028ಕ್ಕೆ ನಮ್ದೇನಿದ್ರು ಮಾತುಕತೆ, ಆಗೇನಿದ್ರು CM ವಿಚಾರದ ಚರ್ಚೆ ಅಂತ ಹೇಳುವ ಸತೀಶ್ ಜಾರಕಿಹೊಳಿ ಅವರು